ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಾಗಿದ್ದರು. ಖಜಾಂಚಿಯಾಗಿ ಶಾಮನೂರು ಶಿವಶಂಕರಪ್ಪನವರಿದ್ದರು. ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಣದ ನೆರವನ್ನು ಅವ್ರು ಕೊಡ್ತಾಯಿದ್ರು. ಪ್ರತಿ ತಿಂಗಳು 2ನೇ ತಾರೀಕು ಅಥವಾ 3ನೇ ತಾರೀಕು ನನಗೆ ಫೋನ್ ಮಾಡ್ತಾಯಿದ್ರು, ಏನಪ್ಪ ನೀನು ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಅಂಥೇಳಿದ್ರೆ ಪಕ್ಷದ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಅವರನ್ನು ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಳ್ತಾಯಿದ್ರು. ಅದಕ್ಕಿಂತಲೂ ಇನ್ನೊಂದು ನನಗೆ ನನ್ನ ಪ್ರಥಮ ಅನುಭವ ಅಂತ ಹೇಳಿದ್ರೆ, ನನಗೆ ಮಂಗಳೂರಿನಲ್ಲಿದ್ದಾಗ ನನ್ನೊಬ್ಬ ಮಿತ್ರರು ಹೇಳ್ತಾರೆ, ನಮಗೊಂದು ನರ್ಸಿಂಗ್ ಸೀಟ್ ಬೇಕು, ಅದು ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು. ನಾವು ದಾವಣಗೆರೆಗೆ ಬಂದು ಅವ್ರ ಹತ್ರ ಸೀಟನ್ನು ಬೇಕು ಅಂತ ಕೇಳಬೇಕಾದ್ರೆ ಎಲ್ಲ ವಿಚಾರ ಮಾಡಿ ಹೇಳಿದಾಗ ನಾನು ಅವಾಗ ಹೇಳಿದೆ, ಸರ್ ಇದು ಆಸ್ಕರ್ ಅವ್ರು ಕಳಿಸಿದ್ದಾರೆ, ಮಾಡಿಕೊಡ್ಬೇಕು ಅಂತ ಹೇಳಿದೆ ನಾನು. ಅವರು ಆಯ್ತಪ್ಪ ಮಾಡಿಕೊಡ್ತೀನಿ ಅಂಥೇಳಿ ಅವಾಗ ಆಸ್ಕರ್ ಅವರು ಹೇಳಿರಲಿಲ್ಲ ನನಗೆ. ನಾನು ಅವರ ಹೆಸರನ್ನು ಅಲ್ಲಿ ಉಪಯೋಗ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಒಂದಲ್ಲ ಒಂದು ದಿವಸ ಇವ್ರು ಕೇಳ್ಬೋದೇನೋ ಅಂಥೇಳಿ ನಾನು ಆಸ್ಕರ್ ಅವ್ರ ಹತ್ರ ಹೇಳಿದೆ, ಸರ್ ಈ ರೀತಿ ಶಾಮನೂರು ಶಿವಶಂಕರಪ್ಪರ ಹತ್ರ ಹೋಗಿದ್ವಿ, ಆ ಸೀಟ್ ಅವರು ಕೊಡೋದ್ರಲ್ಲಿರಲಿಲ್ಲ, ಅವಾಗ ನಿಮ್ಮ ಹೆಸರನ್ನು ನಾನು ಉಪಯೋಗಿಸ್ಕೊಂಡಿದ್ದೆ ಸರ್ ಅಂಥೇಳಿ. ಆಯಿತು ಅಂತ ಹೇಳಿದ್ರು. ಸುಮಾರು ಒಂದು ವರ್ಷ ಬಿಟ್ಟಾಗ ಒಂದು ಸಲ ನಾನು ಮತ್ತು ಆಸ್ಕರ್ ಅವರು ಇದ್ದಾಗ ಅವ್ರು ನೆನಪು ಮಾಡ್ಕೊಂಡು ಹೇಳಿದ್ರು, ನೀವು ಕಳಿಸಿದ್ರಿ, ನಾನು ಅವಾಗ ಆ ಸೀಟನ್ನು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಅವರಿಗೆ ಆ ಒಂದು ನೆನಪಿನ ಶಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಯಾವಾಗ ಯಾರು ಏನು ಹೇಳಿದ್ರು, ಏನು ಮಾತಾಡಿದ್ರು ಅನ್ನೋದು ಸಂಪೂರ್ಣ ಚಿತ್ರಣವನ್ನು ಅವ್ರು ಇಡ್ತಿದ್ರು. ಕೊನೆಯದಾಗಿ ಕಳೆದ 3 ವರ್ಷಗಳ ಹಿಂದೆ ಅವರು ಕಾಮೆಡಿಕೆಯಲ್ಲಿದ್ದಾಗ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸುಮಾರು 7-8 ವರ್ಷಗಳ ಕಾಲ ಸರ್ಕಾರಕ್ಕೂ ಮತ್ತು ಕಾಮೆಡಿಕೆಗೂ ಒಂದು ಚರ್ಚೆಗಳು ನಡೀತಾ ಇತ್ತು. ಒಂದು ಕನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ ಒಂದು ಸರಿಯಾದ ಒಂದು ಪ್ಯಾರಾಗ್ರಾಫ್ ಇಲ್ಲದ ಕಾರಣ ನಾವು ಇಂಜಿನಿಯರಿಂಗ್ ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ಭಾಳ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ವಿ. ಅಂತೇಳಿದ್ರೆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾ ಇದ್ರು. ನಾನು ಇದನ್ನು ಮನಗಂಡು ಇದನ್ನು ಯಾವುದಾದ್ರೂ ಇದರಿಂದ ಹೊರಗಡೆ ಬರಬೇಕು ಅಂಥೇಳಿ ಆವಾಗ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಹತ್ರ ಇದ್ರ ಬಗ್ಗೆ ಸಂಪೂರ್ಣ ಹೇಳಿದೆ, ಸರ್ ಈ ರೀತಿ ಕನ್ಸೆನ್ಷಿಯಲ್ ಅಗ್ರಿಮೆಂಟ್ ಇದೆ, ಇದನ್ನು ನಾವು ಚೇಂಜ್ ಮಾಡಿಸ್ಬೇಕು, ಯಾವ ರೀತಿ ಮಾಡ್ಬೋದು ಅಂತೇಳಿ. ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಇದಕ್ಕೆ ಇಂಟರ್ಫಿಯರ್ ಆಗಬೇಕಾಗುತ್ತೆ, ನೀವು ಮುಖ್ಯಮಂತ್ರಿಗಳ ಹತ್ರ ಸಹ ಒಂದು ಪರ್ಮಿಷನ್ ತಗೊಳ್ಬೇಕು ಅಂಥೇಳಿ. ಆವಾಗ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಇದ್ದರು. ಆವಾಗ ಅದರ ಮುಂದಾಳತ್ವವನ್ನು ನಾನು ವಹಿಸ್ಕೊಂಡು ಆ ಕನ್ಸೆನ್ಷಿಯಲ್ ಅಗ್ರಿಮೆಂಟನ್ನು ರೀಸ್ಟ್ರಕ್ಚರ್ ಮಾಡಬೇಕು ಅನ್ನೋದರಲ್ಲಿ ಭಾಳ ಒಂದು ಪಾತ್ರ ವಹಿಸಿದಾಗ ಒಂದು ದಿವಸ ನನ್ನನ್ನು ಶಾಮನೂರು ಶಿವಶಂಕರಪ್ಪ ಕರೆದು ಹೇಳಿದ್ರು, ನೋಡಪ್ಪ ನಾನೊಂದು 7-8 ವರ್ಷಗಳಿಂದ ಈ ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ, ನೀನು ಅದನ್ನು ಮಾಡ್ತಾ ಇದೆಯಾ ಅಂಥೇಳಿ ನನಗೆ ಭಾಳ ಖುಷಿಯಾಯಿತು, ನಿನಗೇನಾದರೂ ಖರ್ಚು ವೆಚ್ಚಗಳು ಏನಿದ್ರು ಹೇಳು, ನಾನು ಅದನ್ನು ಮಾಡ್ತೀನಿ ಅನ್ನೋ ಭಾವನೆಯನ್ನು ಅವ್ರು ಹೇಳ್ತಾಯಿದ್ರು. ಅಂತ ಹೇಳಿದ್ರೆ ಅವರಿಂದ ಆಗುತ್ತೋ ಇಲ್ಲೋ ಅನ್ನೋದಕ್ಕಿಂತನೂ ನಾವು ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ಒಂದು ಸಂಪೂರ್ಣ ಒಂದು ಸಹಕಾರವನ್ನು ಕೊಡುವಂಥ ಒಂದು ದೊಡ್ಡ ಮನುಷ್ಯನ ವ್ಯಕ್ತಿ ಅವರಾಗಿದ್ದರು ಸರ್. ನಂತರ ಮಲ್ಲಿಕಾರ್ಜುನ್ ಅವರು ನನಗೆ ಅತ್ಯಂತ ಒಬ್ಬ ಮಿತ್ರ. ಅವರು ಯಾವಾಗಾದರೂ ನಾನು ಶಾಮನೂರು ಶಿವಶಂಕರಪ್ಪರ ಹತ್ರ ಹೋದಾಗ ಅವ್ರು ಹೇಳ್ತಾಯಿದ್ರು, ನನ್ನನ್ನು ನೀನು ಭೇಟಿ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಸ್ನೇಹಿತ ಮಲ್ಲಿಕಾರ್ಜುನನ್ನು ಭೇಟಿ ಮಾಡೋಕ್ಕೆ ಬಂದಿದೆಯಾ ಅನ್ನೋ ಮಾತನ್ನು ಸಹ ಹೇಳ್ತಾಯಿದ್ರು. ಅಂತ ಹೇಳಿದ್ರೆ ಅವರು ತಮ್ಮ 95-96 ವರ್ಷದಲ್ಲೂ ನಾನು ಅವರನ್ನು ಒಂದು 4-5 ತಿಂಗಳ ಹಿಂದೆ ಸಹ ನಾನು ಭೇಟಿ ಮಾಡಿದಾಗ ಅವ್ರು ನನ್ನಾಗ ಫಸ್ಟ್ ನೋಡಿದಾಗ ನನ್ನ ಕೇಳ್ತಿದ್ರೆ, ಆಸ್ಕರು ಹೋಗ್ಬಿಟ್ಟ ಮೇಲೆ ನಿನಗೆ ಯಾರಿದ್ದಾರೋ ಈಗ ಈ ಖರ್ಗೆ ಸಾಹೇಬ್ರ ಜೊತೆ ಇದೆಯಾ ಅಂತ ಹೇಳಿದ್ರೆ ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ, ಆಮೇಲೆ ನಿನ್ನ ಕಾಲೇಜ್ ಯಾವ ರೀತಿ ಇದೆ, ನಿನ್ನ ಸಂಸಾರ ಹೇಗಿದೆ, ನಿನ್ನ ಹೆಂಡತಿ ಮಕ್ಕಳಂತ ಎಲ್ಲದನ್ನು ವಿಚಾರ ಮಾಡುವಂಥ ಒಂದು ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಬಹುಶಃ ಅವರ ಅಗಲಿಕೆಯಿಂದ ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲದೆ ನಮ್ಮ ಹತ್ತಿರದ ಹಲವಾರು ಕುಟುಂಬಗಳಿಗೆ ಒಂದು ದಾರಿದೀಪ ಥರ ಅವರು ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದರು. ಅದರಲ್ಲೂ ಅವರ ಇಡೀ ಕುಟುಂಬಕ್ಕೆ ದೇವರು ಅವರ ಒಂದು ಏನನ್ನು ಕಳೆದುಕೊಂಡಿದ್ದಾರೆ ಆ ದುಃಖಭರಿತ ಒಂದು ಸಂಸಾರಕ್ಕೆ ದೇವರು ಸಂಪೂರ್ಣವಾದ ಶಕ್ತಿಯನ್ನು ಕೊಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟೆ ನಿಮಗೂ ವಂದನೆಗಳನ್ನ ಮಾತನಾಡಿ.